ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ಕಡಾಯಿಗೆ ನಾನಿಲ್ಲಿ 2 ಗ್ಲಾಸ್ ಆಗಷ್ಟೇ ನೀರನ್ನು ತೊಗೊಂಡಿನಿ. ಈಗಂತೂ ಬೇಸಿಗೆ ಕಾಲ, ಮಾವಿನಕಾಯಿ ಸೀಸನ್ ಅದ ರೀ. ಮಾವಿನಕಾಯ್ದಿಂದ ಅಥವಾ ಹಸಿ ಮಾವಿನಕಾಯ್ದಿಂದ ಚಟ್ನಿ, ಉಪ್ಪಿನಕಾಯಿ, ಗುಳಮು ಏನೇನೋ ಸುಮಾರು ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಾವಿನಕಾಯಿನ ಫಸ್ಟ್ ಏನು ಮಾಡೋಣ್ರಿ, ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊಂಡ್ರಿ. ನೋಡಿ, ಎಲ್ಲ ಮಾವಿನಕಾಯಿನೂ ನೋಡಿ, ನೀವು ಯಾವುದೇ ರೀತಿ ಹುಳಿ ಇರೋ ಮಾವಿನಕಾಯಿನೂ ತೊಗೋಬೋದು, ಕಡಿಮೆ ಹುಳಿ ಇರೋ ಮಾವಿನಕಾಯಿನೂ ತೊಗೋಬೋದು, ನಡೀತದ. ಈಗ ಆ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. ಈ ಮಾವಿನಕಾಯನ್ನು ನೋಡಿರಿ, ಕಾಟನ್ ಬಟ್ಟೆಯಿಂದ ನೀಟಾಗಿ ಒಂಚೂರು ನೀರಿನ ಅಂಶ ಉಳಿಲಾರ್ದಂಗೆ ನೀವೇನು ಮಾಡಿರಿ, ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊರಿ. ನೋಡಿ, ಈ ಮಾವಿನಕಾಯಿನ ನಾನು ಏನು ಮಾಡಾಕಿದ್ದೀನಿ, ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೊಗೊಳಕಿದ್ದೀನಿ. ಸ್ವಲ್ಪ ನೀರಿನ ಅಂಶ ಉಳಿತಂದ್ರೆ ಎಣ್ಣೆಯಲ್ಲಿ ಸಿಡಿತದ. ಅದಕ್ಕೆ ನೀವೇನು ಮಾಡಿರಿ, ಒಂಚೂರು ನೀರಿನ ಅಂಶ ಉಳಿಲಾರ್ದಂಗೆ ಏನು ಮಾಡಿರಿ, ಮಾವಿನಕಾಯಿಗಳನ್ನ ಒರೆಸ್ಬಿಟ್ಟು ತೊಗೊರಿ. ಮಾವಿನಕಾಯಿಗಳನ್ನ ನೋಡಿ ಒಂಚೂರು ನೀರಿನ ಅಂಶ ಉಳಿಲಾರ್ದಂಗೆ ಒರೆಸ್ಬಿಟ್ಟು ತೊಗೊಂಡಿನಿ. ಒಂದು 6 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿಬಿಟ್ಟು, ಕಡಾಯಿಯಲ್ಲಿ ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕಿಟ್ಟು, ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲೇ ಇಡಬೇಕು ರೀ. ಲೋ ಫ್ಲೇಮ್ದಲ್ಲಿಟ್ಟನೆ ಈ ಮಾವಿನಕಾಯಿನ ಅದರಲ್ಲಿ ಕರೆದ್ಬಿಟ್ಟು ತೊಗೋಬೇಕು ನೋಡ್ರಿ. ಈ ಮಾವಿನಕಾಯಿನ ಎಣ್ಣೆಯನ್ನು ಹಿರ್ಕೊಳ್ಳಲ್ಲ, ಮಾವಿನಕಾಯಿ ಸಾಫ್ಟ್ ಆಗೋವರೆಗೂ ನೀವು ಏನು ಮಾಡಬೇಕು, ಲೋ ಫ್ಲೇಮ್ದಲ್ಲಿಟ್ಟನೆ ನೋಡಿ. ನಿಮಗೆ ಆಮೇಲೆ ಸ್ವಲ್ಪ ಸ್ಪೂನ್ದಿಂದ ಒತ್ತಿ ನೋಡ್ರಿ ಮೆತ್ತಗಾಗಿದೆ ಅನ್ನೋದು ಗೊತ್ತಾಗ್ತೈತಿ. ಅಲ್ಲಿವರೆಗೂ ನೀವು ಒಂದು 8 ರಿಂದ 10 ನಿಮಿಷ ಬೇಕ್ರಿ ಅದು ಮೆತ್ತಗಾಗಕ್ಕೆ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಈ ರೀತಿ ಚಮಚದಿಂದ ಕಂಟಿನ್ಯೂ ಆಗಿ ಕೈ ಆಡಿಸ್ಬಿಟ್ಟು ತೊಗೋರಿ. ಆದಷ್ಟು ಉದ್ದ ಇರುವ ಚಮಚನ ಬಳಸ್ರಿ. ನೋಡಿ, ಸಣ್ಣ ಸಣ್ಣ ಚಮಚಗಳನ್ನ ಬಳಸಬೇಡ್ರಿ. ನೋಡಿ, ಸ್ವಲ್ಪ ಸ್ವಲ್ಪ ಮತ್ತು ಏನಾದರೂ ಎಣ್ಣೆ ಅದು ಸಿಡಿತಿರ್ತದೆ, ಅದಕ್ಕೆ ನೀವು ಚಮಚ ಉದ್ದಿತ್ತಂದ್ರೆ ಏನೂ ಆಗಲ್ಲ. ನೋಡಿ, ಆದರೆ ಇದು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಲೋ ಫ್ಲೇಮ್ದಲ್ಲಿ ಇಟ್ಟನೆ. ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ಒಳಗಡೆಯಿಂದ ಮಾವಿನಕಾಯಿ ಸಾಫ್ಟ್ ಆಗಿರ್ತದೆ. ನೀವು ಸ್ವಲ್ಪ ಸ್ಪೂನ್ದಿಂದ ಒತ್ತಿ ನೋಡ್ರಿ ಗೊತ್ತಾಗ್ತೈತಿ. ಅವಾಗ ಇದನ್ನ ತಕ್ಕೋರಿ. ನೋಡಿ, ಇನ್ನೊಂದು ಮಾವಿನಕಾಯಿ ಐತಿ, ಅದನ್ನು ಕರೆದ್ಬಿಟ್ಟು ತೊಗೋತೀನಿ. ಮತ್ತು ಈ ಮಾವಿನಕಾಯಿ ಕಂಪ್ಲೀಟಾಗಿ ಆರ್ಲಿ ರೀ. ತುಂಬ ಬಿಸಿ ಅದ. ಇದನ್ನು ಅನ್ಕತಕ್ಕ ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ಈಗ ಮಸಾಲೆ ರೆಡಿ ಮಾಡ್ಕೊತೀನಿ. ಮಸಾಲೆಗಾಗಿ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಕಲೌಂಜಿಯನ್ನು ಹಾಕ್ತೇನೆ ರೀ. ಇದು ಸುಮಾರು ಉಪ್ಪಿನಕಾಯಿ ರೆಸಿಪಿಗಳಿಗೆ ಬಳಸ್ತಾರೆ, ಎಲ್ಲ ಗ್ರೋಸರಿ ಶಾಪ್ ಒಳಗೂ ಸಿಗ್ತದೆ. ಈಗ ಇದನ್ನ ಏನು ಮಾಡ್ಬೇಕ್ರಿ, ನೋಡಿ ಕುಟ್ಟಿಬಿಟ್ಟು ತೊಗೋತೀನಿ. ಅಂದರೆ ಸ್ವಲ್ಪ ತರಿ ತರಿಯಾಗಿನೇ ಇರಬೇಕು. ಇಲ್ಲ ನಿಮಗೆ ಇಷ್ಟೂ ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡಿರಿ, ಮಿಕ್ಸಿ ಒಳಗೆ ಹಾಕ್ಬಿಟ್ಟು ಆನ್ ಆಫ್ ಮಾಡಿಬಿಟ್ಟು ತರಿ ತರಿಯಾಗಿನೇ ಗ್ರೈಂಡ್ ಮಾಡಿನೂ ತೊಗೋಬೋದು ನೋಡಿರಿ. ನೋಡಿ, ನಾನು ಕಲ್ಲಲ್ಲಿನೇ ಕುಟ್ಟಿಬಿಟ್ಟು ತೊಗೊಂಡಿನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ನಿಮಗೆ ಟೈಮ್ ಇಲ್ಲಂದ್ರೆ ನೀವೇನು ಮಾಡಿರಿ, ಮಿಕ್ಸಿಗೆ ಹಾಕೋರಿ. ಈಗ ಇದು ಮಸಾಲೆ ಏನಾಗೈತಿ, ರೆಡಿ ಆಗೈತೆ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿಬೇಕು, ಇದೇ ರೀತಿಯೇ ಮಾಡ್ಕೊರಿ. ಈಗ ಈ ಕುಟ್ಟಿರುವಂಥ ಮಸಾಲೆಯನ್ನು ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇನ್ನೊಂದು ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ. ನೋಡಿ, 1 ಕಪ್ ಆಗಷ್ಟೇ ನೀರನ್ನು, ನೋಡಿ ಕಾಫಿ ಕಪ್ಲೆ 1 ಕಪ್ ಆಗಷ್ಟು ಹಾಕಿನಿ. ಬಟ್ಲಿದ್ರೆ ಒಂದು ಅರ್ಧ ಬಟ್ಲೆ ನೀರನ್ನು ಹಾಕಿದ್ದೀನಿ ರೀ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರ್ ಅನ್ನ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ ರೀ. 1/4 ಟೀ ಸ್ಪೂನ್ ಆಗಷ್ಟೇ ಬ್ಲ್ಯಾಕ್ ಸಾಲ್ಟನ್ನು ಹಾಕಿದ್ದೀನಿ ನೋಡಿರಿ. 1 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಇದು ಬ್ಯಾಡಿಗೆನೂ ಮಿಕ್ಸ್ ಅದ್ರಿ, ತುಂಬ ಏನು ಖಾರ ಇಲ್ಲ. ಖಾರನ ನೀವೇನು ಮಾಡಿರಿ ನೋಡಿಬಿಟ್ಟು ಹಾಕೋರಿ. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟನ್ನು ಆಗಿದ್ಲ ನೋಡಿಬಿಟ್ಟು ಉಪ್ಪನ್ನು ಹಾಕೋರಿ ನೀವು. ನೋಡಿ, ಈಗ ಇದನ್ನು ಏನು ಮಾಡೋಣ ರೀ, ಎಲ್ಲನೂ ಯಾವುದೇ ರೀತಿ ಮಸಾಲೆ ಹಾಕಿರೋ ಮಸಾಲೆ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಳೋಣ ನೋಡಿರಿ. ನೋಡಿ, ಇದನ್ನು ಮಸಾಲೆ ಏನಾಗೈತಿ, ರೆಡಿ ಆಗೈತೆ ನೋಡ್ರಿ. ಎಲ್ಲ ಮಸಾಲೆ ಏನಾಗೈತಿ, ನೀಟಾಗಿ ಮಿಕ್ಸ್ ಆಗೈತಿ. 2 ರೀತಿ ಮಸಾಲೆ ಏನು ಮಾಡ್ಕೊಂಡಿದ್ದೀನಿ. ಇವನ್ನೆಲ್ಲಾನು ಏನು ಮಾಡೋಣ್ರಿ, ಇವೆರಡನ್ನೂ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಆ ಮಾವಿನಕಾಯಿ ಆರಿರ್ತದಲ್ಲ, ಅದನ್ನು ತೊಗೋತೀನಿ ನೋಡ್ರಿ. ನೋಡಿ, ನಾನು ಇನ್ನೊಂದು ಮಾವಿನಕಾಯನ್ನು ಕರೆದ್ಬಿಟ್ಟು ತೊಗೊಂಡೇನಿ. ಈ ರೀತಿ ತುಂಬನ್ನು ಏನು ಮಾಡಿರಿ, ಕಟ್ ಮಾಡಿಬಿಟ್ಟು ತೆಗೀರಿ. ನೋಡಿ, ಒಳಗಡೆಯಿಂದ ತುಂಬಾ ಏನಾಗಿರ್ತೈತಿ, ಸಾಫ್ಟ್ ಆಗಿರ್ತೈತಿ ನೋಡ್ರಿ. ನೋಡಿ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊರಿ. ನೋಡಿ, ನಿಮಗೆ ತೋರಿಸ್ತೇನೆ. ನೋಡಿ, ಒಂದು 8 ರಿಂದ 10 ನಿಮಿಷ ಬೇಕ್ರಿ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ. ಮತ್ತು ನಾನು ತೊಗೊಂಡಿರೋ ಮಾವಿನಕಾಯಿ ಸಿಪ್ಪೆ ತುಂಬಾ ಏನದ್ರಿ ದಿಪ್ಪದು ಅದು. ನೋಡಿ, ಒಂದೊಂದು ಮಾವಿನಕಾಯಿ ಸಿಪ್ಪೆ ತುಂಬ ತೆಳುಗಿರ್ತದೆ. ಅವಾಗ ಏನಾಗಬೇಕು, ಅದೇನಾಗ್ಬೋದು, ತುಂಬ ಬೇಗನೇನು ಏನಾಗ್ಬೋದು, ಸಾಫ್ಟ್ ಆಗ್ಬೋದು. ಇದೇ ಮಾವಿನಕಾಯಿ ಸಿಪ್ಪೆನೇ ದಿಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ನನಗೆ ಜಾಸ್ತಿ ತೊಗೊಂಡೈತೆ ಅಂತ ಅನ್ಸಿದ್ರಿ. ನೀವು ಹುಳಿ ಸಪ್ಪಗಿರೋ ಅಂತ ಸ್ವಲ್ಪ ಕಡಿಮೆ ಹುಳಿ ಇರೋ ಯಾವ ಮಾವಿನಕಾಯಿ ತೊಗೊಂಡ್ರೂ ನಡೀತದೆ ನೋಡಿ. ನೋಡಿ, ಈ ಸಿಪ್ಪೆನೂ ಏನು ಇದು ವೇಸ್ಟ್ ಆಯ್ತದ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಸಾಂಬಾರು ಅದು ಮಾಡೋರಿದ್ರಂದ್ರೆ ಅದ್ರೊಳಗೂ ಹಾಕಿಬಿಡ್ಬೋದು ನೋಡ್ರಿ, ಅದನ್ನು ಹುಳಿ ಬಿಡ್ತದೆ ಅವಾಗ. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು ನೋಡ್ರಿ. ಎಲ್ಲನೂ ಅದ್ರ ಒಳಗಿಂದ ಏನು ಮಾಡ್ಕೊಂಡಿದ್ವಿ ನೋಡಿ. ನೋಡಿ, ಈ ರೀತಿ ಏನು ಮಾಡ್ಕೊಂಡಿದ್ದೀನಿ, ಎಲ್ಲ ಪಲ್ಪನ್ನು ತಗೊಂಡ್ಬಿಟ್ಟು ತೊಗೊರಿ ನೋಡಿ. ನೋಡಿ, ಎಷ್ಟು ಸಾಫ್ಟ್ ಆಗೈತೆ ನೋಡ್ರಿ. ಮತ್ತು ನೋಡ್ರಿ, ಕೈಗೇನು ಎಣ್ಣೆ ಹತ್ತಿಲ್ಲ. ಮಾವಿನಕಾಯಿ ಹಾಗೆ ಕರೆದ್ಬಿಟ್ಟು ತೊಗೊಳೋದ್ರಿಂದ ಅದೇನು ಎಣ್ಣೆ ಏನು ಹಿರ್ಕೊಳ್ಳೋದಿಲ್ಲ ರೀ. ಒಳಗಡೆಯಿಂದ ಅದಷ್ಟೇ ಸಾಫ್ಟ್ ಆಗಿರ್ತೈತಿ ನೋಡಿ.
ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದದ ನೋಡ್ರಿ. ಆ ಮಾವಿನ ಈ ಸಿಪ್ಪೆನೂ ಇನ್ನೊಂದು ಸ್ವಲ್ಪ ನೀರು ಬೇಕಾಗ್ತದಲ್ಲ, ಆ ನೀರನ್ನು ತೊಗೊಂಡ್ಬಿಟ್ಟು ಆ ನೀರು ಬೇಕಾಗ್ತದೆ ರೀ. ಅದಕ್ಕೆ ಆ ಸಿಪ್ಪೆನ ನೋಡಿ ಸ್ವಲ್ಪ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ನಾನು ಈ ರೀತಿ ಕೈಯಿಂದನೇ ಕಿವುಚ್ಬಿಟ್ಟು ತೊಗೋತೀನಿ. ಈ ನೀರನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಗ್ಗರಣೆ ಹಾಕೊಂಡ್ರಿ. ಒಗ್ಗರಣೆಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕಾಯಿಲಿರಿ. ಸಣ್ಣ ಸ್ಪೂನಿಂದನೇ 2 ಸ್ಪೂನ್ ಹಾಕಿನಿ, ದೊಡ್ಡ ಸ್ಪೂನ್ ಇದ್ರೆ 1 ಸ್ಪೂನ್ ಹಾಕಿರಿ. ಎಣ್ಣೆ ಕಾಯ್ದ ಮೇಲೆ ಆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈ ಮಸಾಲೆಯನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಏನು ಮಾಡ್ತೀನಿ ಅದನ್ನು ಫ್ರೈ ಮಾಡಿಬಿಟ್ಟು ತೊಗೋತೀನಿ ನೋಡಿರಿ. ಮೀಡಿಯಮು ಹೈ ಫ್ಲೇಮ್ ಇಡಬೇಡ್ರಿ, ಒಮ್ಮೆ ಬೇಗನೆ ಸೀದು ಹೋಗ್ಬಿಡ್ತದೆ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಫಸ್ಟ್ ಆ ಮಸಾಲೆಯನ್ನೆಲ್ಲ ಏನು ಮಾಡ್ಕೊರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಆ ನೀರಿನಲ್ಲಿ ಉಳಿದಿರುವ ಮಸಾಲೆಗಳನ್ನ ಏನು ಹಾಕಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಎಣ್ಣೆ ಜೊತೆ ಈ ಹಾಕಿರೋ ಮಸಾಲೆ ಎಲ್ಲನೂ ಏನು ಮಾಡ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಅದು ಎಣ್ಣೆ ಒಳಗೆಲ್ಲ ಮಿಕ್ಸ್ ಆಗಿ ಅದು ಒಂದು ಕುದಿ ಬರ್ಬೇಕು ನೋಡಿರಿ. ಒಂದು ಸ್ವಲ್ಪ ಎಲ್ಲ ಅದನ್ನು ಏನಾಗಬೇಕು, ಅದು ಮಸಾಲೆ ಕುದಿಬೇಕು. ಅಲ್ಲಿವರೆಗೂ ಈ ರೀತಿ ಕಂಟಿನ್ಯೂ ಆಗಿ ಕೈ ಆಡಿಸ್ಬಿಟ್ಟು ತಗೋರಿ. ಪೌಡ್ರ್ ಮಸಾಲೆ ಇರ್ತದಲ್ಲ, ಇಲ್ಲಾಂದ್ರೆ ನೀವು ಕೈ ಆಡಿಸ್ಲಿಲ್ಲ ಅಂದ್ರೆ ಏನಾಗ್ತದೆ, ಸೀದ್ ಹೋಗ್ತದೆ ಅಥವಾ ಹೊತ್ತಿ ಹೋಗ್ತದೆ. ಈ ರೀತಿ ನೋಡಿ ಕುದಿ ಬಂದದ, ಕುದಿ ನೋಡಿ ಚೆನ್ನಾಗಿ ಕುದಿ ಬರಲಿ ರೀ. 1 ನಿಮಿಷ ಆಗಷ್ಟು ನೀವು ಇದನ್ನು ಮೀಡಿಯಮ್ ಫ್ಲೇಮ್ ಇಡ್ರಿ, ಬೇಗನೆ ಕುದಿ ಬರ್ತದೆ. ಕುದಿ ಬಂದಮೇಲೆ ಆ ಮಾವಿನಕಾಯ್ದು ಏನು ತೊಗೊಂಡಿವಲ್ರಿ ಕೊಟ್ಲಿ ಧರಿಸ್ಲೇ ಹಾಕ್ರಿ ಇದನ್ನು ನೋಡಿ. ತುಂಬ ಯುನಿಕ್ ರೆಸಿಪಿ ಅದ ರೀ, ಹೊಸ ರೆಸಿಪಿ ಅದ. ಮಾಡೋ ಮುಂದೆ ಸ್ವಲ್ಪ ಜಾಸ್ತಿನೇ ಮಾಡಿರಿ, ಖಂಡಿತ ನೋಡಿರಿ ನೀವು ಬೇಗನೆ ಖಾಲಿ ಆಗಿಬಿಡ್ತದೆ ನೋಡಿ. ಅದನ್ನೆಲ್ಲ ಮಸಾಲೆ ಜೊತೆ ಮಿಕ್ಸ್ ಮಾಡಿ 3/4 ಬಟ್ಲಾಗಷ್ಟೇ ಬೆಲ್ಲವನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆನೂ ಹಾಕ್ಕೋಬೋದು ನೋಡಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ. ಇದು ಹುಳಿ ಹುಳಿ ಖಾರ ಖಾರ ರುಚಿಯಾಗಿರ್ತದೆ ನೋಡಿ. ನೋಡಿ ಎಲ್ಲ ಬೆಲ್ಲನೂ ಏನು ಮಾಡ್ಕೊಂಡಿದ್ದೀನಿ ನೋಡಿರಿ. ನಾ ತೊಗೊಂಡಿರೋ ಮಾವಿನಕಾಯಿ ತುಂಬ ಹುಳಿ ಇತ್ತು, ಅದಕ್ಕಂತ ಹೇಳಿ ನಾನು 3/4 ಬಟ್ಲಾಗಷ್ಟೇ ಬೆಲ್ಲನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮ್ದಲ್ಲಿಟ್ಟೆ 1 ನಿಮಿಷ ಆಗಷ್ಟು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ನನಗೆ ಬೆಲ್ಲ ಕಡಿಮೆನೇ ಅನ್ಸಕತ್ತದ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ 2 ಸ್ಪೂನ್ ಆಗಷ್ಟೇ ಬೆಲ್ಲದ ಪುಡಿ ಮತ್ತು 1 ಚಿಟಿಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಆ ಉಪ್ಪು ಹಾಕ್ಕೊಂಡಿರುವ ಕ್ಲಿಪ್ಪು ಮಿಸ್ ಆಗೈತೆ. ನಿಮ್ಮದು ಉಪ್ಪು ಕರೆಕ್ಟ್ ಇತ್ತಂದ್ರೆ ನೀವು ಹಾಕೊಳಕ್ಕೆ ಹೋಗ್ಬೇಡ್ರಿ. ಆ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ನೋಡಿ ಇದನ್ನು ತುಂಬ ತೆಳುಗೂ ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು. ಮತ್ತು ಇದು ನೋಡಿರಿ ನೋಡಿಬಿಟ್ಟನ ಫಸ್ಟ್ ನೀರು ಹಾಕೋರಿ. ಇದು ಆರಿದ ಮೇಲೆ ಗಟ್ಟಿ ಆಗ್ತೈತಿ ನೋಡಿ. ಎಲ್ಲನೂ ಇನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುಚ್ಚಿ ಇನ್ನೊಂದು 1 ನಿಮಿಷ ಆಗಷ್ಟೇ ಕುದಿಸ್ಬಿಟ್ಟು ತೊಗೋತೀನಿ ನೋಡಿ. ಈಗ ಇದು ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ, ಕರೆಕ್ಟಾಗಿ ರೆಡಿ ಆಗಿದ್ರಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ಬಿಸಿ ಬಿಸಿ ಪೂರಿ, ಪರಾಟ, ಚಪಾತಿ, ರೊಟ್ಟಿ, ಬಿಸಿ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಇದು ತುಂಬ ಬಿಸಿ ಅದ್ರಿ ನೋಡಿರಿ. ಒಂಚೂರು ಆರ್ಲಿ ರೀ. ನಾನು ನಿಮಗೆ ಆರಿದ ಮೇಲೂ ಯಾವ ರೀತಿ ಗಟ್ಟಿಯಾಗಿರ್ತದೆ ತೋರಿಸ್ತೀನಿ. ಅದ್ರ ತಕ್ಕಂಗೆ ನೀವೇನು ಮಾಡಿರಿ ನೀರನ್ನು ಹಾಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ನಾನು ಇದನ್ನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ತೋರ್ಸಕ್ಕಿದ್ದೀನಿ ನೋಡಿರಿ. ಈಗ ಇದು ಆರ್ಯದ ನೋಡಿರಿ. ಇದೇ ಎಷ್ಟು ತೆಳು ಇತ್ತಲ್ಲ, ಆರಿದ ಮೇಲೆ ನೋಡಿರಿ ಅದು ಗಟ್ಟಿಯಾಗಿರ್ತದೆ ಈ ರೀತಿ. ಅದಕ್ಕೆ ನಾನು ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ನೀವು ನೀರನ್ನು ನೋಡಿಬಿಟ್ಟು ಹಾಕೋರಿ. ನಾನು ಇದನ್ನು ಇವತ್ತು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಕಲ್ಸ್ಕೊಂಡು ಬಿಡ್ತೀನಿ ರೀ. ತುಂಬಾ ಟೇಸ್ಟಿಯಾಗಿರ್ತದೆ. ಇದು ಒಂದು ವೈರಲ್ ರೆಸಿಪಿ ಇತ್ತು ರೀ. ಅದಕ್ಕಂತ ಹೇಳಿನೇ ನಾನು ಈ ರೆಸಿಪಿಯನ್ನು ಹಸಿ ಮಾವಿನಕಾಯಿ ಟ್ರೆಂಡಿಂಗ್ ರೆಸಿಪಿನೇ ಇತ್ತು. ಇದನ್ನು ನಾನು ಟ್ರೈ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿ ಬಂದದ್ರಿ. ನನಗನ್ನಿಸ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಯಾಕೆ ಮಾಡಲಿಲ್ಲ ಅಂತೇಳಿ ನೋಡಿ. ತುಂಬ ಟೇಸ್ಟಿಯಾಗಿ ಬಿಸಿ ಅಷ್ಟೇ, ಅನ್ನಕ್ಕಷ್ಟೇ ಅಲ್ಲ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆ, ಪೂರಿ, ಪರಾಟ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ. ನಾನಂತೂ ಇದು ಹಸಿ ಮಾವಿನಕಾಯಿ ಕರಿ ಅಂತ ಹೇಳಿ ಹೆಸರಿಟ್ಟೀನಿ. ನೀವು ಏನು ಹೆಸರಿಡುತ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಹಸಿ ಮಾವಿನಕಾಯ್ದಿಂದ ನೀವು ಯಾವ ಹೊಸ ರೆಸಿಪಿಗಳನ್ನ ಮಾಡಿರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.